ನಮಸ್ತೆ ವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಡಿಫ್ರೆನ್ಷಿಯೇಷನ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ ಸೀರೀಸ್ ಮಾಡ್ತಾ ಇದ್ದೀವಿ. ಓಕೆ, ಅದರಲ್ಲಿ 9th ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಫ್ e⁴y x + 1 = 1 ಶೋ ದಟ್ y2 = y1² ಅಂತ ನಾವು ಶೋ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ y1 ಅಂದರೆ ಏನಂದರೆ dy/dx. ಓಕೆ, y2 ಅಂದರೆ ಏನಂದರೆ d²y/dx². ಓಕೆ, ಈ ಟರ್ಮಿನಾಲಜೀಸ್ ನಿಮ್ಗೆ ಗೊತ್ತಿರಬೇಕು. ನಮಗೇನು ಕೊಟ್ಟಿದ್ದಾರೆ, ಗಿವನ್ ಏನು ಕೊಟ್ಟಿದ್ದಾರೆ ನಮಗೆ, e⁴y x + 1 = 1. ಓಕೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಇದನ್ನು 1 ಅಂತ ತಗೊಳ್ಳೋಣ. ಡಿಫ್ರೆನ್ಷಿಯೇಟ್ ಈಕ್ವೇಷನ್ ನಂಬರ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಫಸ್ಟ್ ನಮಗೆ ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀವಿ. ಇದು ಇನ್ ಟರ್ಮ್ಸ್ ಆಫ್ y ಇದೆ, ಇದು ಎಕ್ಸಲ್ಲಿದೆ. ಇಲ್ಲಿ ನಾವೇನು ಮಾಡಬೇಕಂದ್ರೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಇದನ್ನು ನಾನು ಫಸ್ಟ್ ಫಂಕ್ಷನ್ ಅಂದ್ಕೊತೀನಿ, ಸೆಕೆಂಡ್ ಫಂಕ್ಷನ್ ಅಂದ್ಕೊತೀನಿ. ಪ್ರಾಡಕ್ಟ್ ರೂಲ್ ಅಂದರೆ ಏನಂದರೆ, ಓಕೆ, ಯಾವುದಾದ್ರೂ 2 ಫಂಕ್ಷನ್ಸ್ ಪ್ರಾಡಕ್ಟಲ್ಲಿದ್ದರೆ, ಓಕೆ, ಫಸ್ಟ್ ಫಂಕ್ಷನ್ದು ಡಿಫ್ರೆನ್ಷಿಯೇಟ್ ಮಾಡಿ. ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್ ಅಂತ ತಗೊಳ್ಳಿ. ಫಸ್ಟ್ ಫಂಕ್ಷನ್ದು ಡಿಫ್ರೆನ್ಷಿಯೇಟ್ ಮಾಡಿ, ಸೆಕೆಂಡ್ ಫಂಕ್ಷನ್ ಹಂಗೆ ಇಟ್ಕೊಳ್ಳಿ. ನೆಕ್ಸ್ಟು ಫಸ್ಟ್ ಫಂಕ್ಷನ್ ಹಂಗೆ ಇಟ್ಕೊಳ್ಳಿ, ಸೆಕೆಂಡ್ ಫಂಕ್ಷನ್ದು ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ಇದು ನಮಗೆ ಪ್ರಾಡಕ್ಟ್ ರೂಲ್. ಇದನ್ನು ನಾವು ಪ್ರಾಡಕ್ಟ್ ರೂಲ್ ಅಂತ ಕರಿತೀವಿ. ಇಲ್ಲಿ ಕ್ಲಿಯರ್ ಆಯ್ತಲ್ಲ. ಇಲ್ಲಿ 2 ಫಂಕ್ಷನ್ಸ್ ಇದೆ. ಇಲ್ಲಿ ನಾನು ಫಸ್ಟ್ ಫಂಕ್ಷನ್ದು ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಏನಾಗುತ್ತೆ ನಮಗೆ e⁴y. ಓಕೆ, ಮತ್ತು y ಡಿಫ್ರೆನ್ಷಿಯೇಷನ್ ಏನು dy/dx. ಓಕೆ, ಸೆಕೆಂಡ್ ಫಂಕ್ಷನ್ ಹಂಗೆ ಇರುತ್ತೆ. ಕ್ಲಿಯರ್ ಆಯ್ತಲ್ಲ. ಪ್ಲಸ್ ಫಸ್ಟ್ ಫಂಕ್ಷನ್ ಹಂಗೆ ಇರುತ್ತೆ, ಸೆಕೆಂಡ್ ಫಂಕ್ಷನ್ದು ಡಿಫ್ರೆನ್ಷಿಯೇಷನ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಡಿಫ್ರೆನ್ಷಿಯೇಷನ್ 0. ಓಕೆ, ದಟ್ ಈಸ್ ಈಕ್ವಲ್ ಟು 1 ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಕಾನ್ಸ್ಟೆಂಟ್ ಅಲ್ಲ, ಅದರಿಂದ 0. ಕ್ಲಿಯರ್ ಅಲ್ಲ ಇದು. ಇದನ್ನು ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ಳಿ. e⁴y dy/dx x + 1. ಓಕೆ, ಪ್ಲಸ್ e⁴y ದಟ್ ಈಸ್ ಈಕ್ವಲ್ ಟು 0. ಓಕೆ, ಇಷ್ಟು ಕ್ಲಿಯರ್ ಆಯ್ತಲ್ಲ ನಮಗೆ. ಇವಾಗ ನೆಕ್ಸ್ಟ್ ಇದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡೋಣ. ಓಕೆ, ಅಗೇನ್ ಡಿಫ್ರೆನ್ಷಿಯೇಟ್ ದಿಸ್ ಈಕ್ವೇಷನ್. ಓಕೆ, ಇದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ಅಬೋವ್ ಈಕ್ವೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ ಏನಾಗುತ್ತೆ ನೋಡಿ, ಇಲ್ಲಿ 3 ಫಂಕ್ಷನ್ಸ್ ಬರುತ್ತೆ. ಬೇಕಾದರೆ ಇಲ್ಲಿ ನಾವು ಬೇಕಾದರೆ ಏನು e⁴y x + 1 ಅಂದರೆ ಏನು 1 ಅಂತ ತೊಗೊಬೋದಾ ಫ್ರಮ್ ಈಕ್ವೇಷನ್ ನಂಬರ್ 1. ಓಕೆ, ಅದು ಬರ್ಕೊಂಡ್ರೆ ನಮಗೆ dy/dx ಪ್ಲಸ್ e⁴y = 0. ದೆನ್ dy/dx ಮೈನಸ್ e⁴y ಆಗುತ್ತೆ. ಓಕೆ, ಕ್ಲಿಯರ್ ಆಯ್ತಲ್ಲ ನೋಡಿ. e⁴y x + 1 ಪ್ಲೇಸಲ್ಲಿ ನಾನು 1 ಅಂತ ತೊಗೊಂಡಿದ್ದೀನಿ. dy/dx ಪ್ಲಸ್ e⁴y = 0 ಆಗುತ್ತೆ. ಇದು ಬಂತು ನಮಗೆ. ನೆಕ್ಸ್ಟು ಇದ್ರಿಗೆ ಡಿಫ್ರೆನ್ಷಿಯೇಟ್ ಮಾಡಿ. ಬೇಕಾದರೆ ಇದನ್ನು ಈಕ್ವೇಷನ್ ನಂಬರ್ 2 ತಗೊಳ್ಳಿ. ಡಿಫ್ರೆನ್ಷಿಯೇಟ್ ಈಕ್ವೇಷನ್ ನಂಬರ್ 2 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಓಕೆ, ಏನಾಗುತ್ತೆ ನಮಗೆ, dy/dx ಡಿಫ್ರೆನ್ಷಿಯೇಷನ್ d²y/dx² ದಟ್ ಈಸ್ ಈಕ್ವಲ್ ಟು ಮೈನಸ್ e⁴y ಡಿಫ್ರೆನ್ಷಿಯೇಷನ್ e⁴y ಇಂಟು dy/dx. ಓಕೆ, ಇದು ನಮಗೆ e⁴y ಇಂಟು dy/dx. ಇವಾಗ ನೆಕ್ಸ್ಟ್ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಬೇಕಲ್ಲ. ಓಕೆ, ನೋಡಿ, ಮೈನಸ್ e⁴y ಅಂದರೆ ಏನು, dy/dx ಅಲ್ಲ. ಓಕೆ, ಈ ಪ್ಲೇಸಲ್ಲಿ ನಾನು ಇದನ್ನು ರಿಪ್ಲೇಸ್ ಮಾಡ್ತೀನಿ. ಏನಾಗುತ್ತೆ ನಮಗೆ dy/dx. ಓಕೆ, ಇಂಟು dy/dx. ಓಕೆ, ಏನು ಫ್ರಮ್ 2. ಓಕೆ, ಇದೇನಾಗುತ್ತೆ ನಮಗಿದು d²y/dx² ದಟ್ ಈಸ್ ಈಕ್ವಲ್ ಟು dy/dx ಹೋಲ್² ಆಗುತ್ತೆ. ಓಕೆ, ನಾವು ಟರ್ಮಿನಾಲಜೀಸ್ ಆಲ್ರೆಡಿ ಗೊತ್ತಲ್ಲ ನಮಗೆ. y1 ಅಂದರೆ ಏನು dy/dx, y2 ಅಂದರೆ ಏನು d²y/dx². ಅದನ್ನು ರಿಪ್ಲೇಸ್ ಮಾಡಿ. ಇದು y2 ಆಗುತ್ತೆ, ಇದು y1² ಆಗುತ್ತೆ. ದಿಸ್ ಈಸ್ ಅವರ್ ಫೈನಲ್ ರಿಕ್ವೈರ್ಡ್ ಸೊಲ್ಯೂಷನ್ ಆಫ್ ದಿಸ್ ಕ್ವಶನ್. ಓಕೆ, ಫೈನಲ್ ಸೊಲ್ಯೂಷನ್ ನಮಗೆ ಗೊತ್ತಾಯ್ತಲ್ಲ ನೋಡಿ. ನಾವು ಅದನ್ನೆಲ್ಲ ಪ್ರೂವ್ ಮಾಡಬೇಕಾಗಿದ್ದು. y2 = y1² ನಮಗೆ ಬಂದಿದೆ ನೋಡಿ ಸೊಲ್ಯೂಷನ್.
ಓಕೆ, ಇದು ಕ್ಲಿಯರ್ ಆಯ್ತಲ್ಲ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.